ಇಲ್ಲಿ ನೋಡಿ, ಸಾಮಾನ್ಯವಾಗಿ ಎಲ್ಲ ರೈತರು ಬೂದುಗುಂಬಳ ಅಥವಾ ಸಿಹಿ ಕುಂಬಳ, ಟೊಮೊಟೊ ಈ ರೀತಿಯ ಬೆಳೆಗಳನ್ನು ಬೆಳೆಯೋಕ್ಕೆ ಸಾಮಾನ್ಯ ಏರು ಬದುಗಳನ್ನು ನಿರ್ಮಾಣ ಮಾಡಿ ಆ ಬದುಗಳ ಮೇಲೆ ಡ್ರಿಪ್ ಎಳೆದು ನಂತರ ಸಸಿ ನಾಟಿ ಮಾಡಿ ಬೆಳೆಯುವಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲೊಬ್ಬ ರೈತ ವಿಶೇಷವಾಗಿ ಹೊಸ ರೀತಿಯಾಗಿರುವಂತಹ ಪದ್ಧತಿಯನ್ನು ಅನುಸರಣೆ ಮಾಡ್ತಿದ್ದಾನೆ. ಅದೇನು ಅಂತ ಹೇಳಿದರೆ, ಈ ರೀತಿ ಡಬಲ್ ಫ್ಲೋನಿಂದ ಸಾಲುಗಳನ್ನು ನಿರ್ಮಾಣ ಮಾಡಿದ್ದಾನೆ. ಸಾಲು ನಿರ್ಮಾಣ ಮಾಡಿಬಿಟ್ಟು ಈ ಸಾಲಿನಲ್ಲಿ ಫಸ್ಟು ದನದ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರವನ್ನು ಹಾಕ್ತಾಯಿದ್ದಾನೆ. ಹಾಕಿ ನಂತರ ಹೊಸ ಮಣ್ಣು ಅಂದರೆ ಬೇರೆ ಕಡೆಯಿಂದ ತಂದಿರುವಂಥ ಮಣ್ಣನ್ನು ಹಾಕಿಬಿಟ್ಟು ಆ ಸಾಲನ್ನು ತುಂಬಿ ಆ ಸಾಲಿನ ಮೇಲೆ ಡ್ರಿಪ್ ವೈರ್ಗಳನ್ನು ಎಳೆದು ನಂತರ ಬೀಜ ಅಥವಾ ಸಸಿಗಳನ್ನು ನಾಟಿ ಮಾಡ್ತಾಯಿದ್ದಾನೆ. ಈ ಪದ್ಧತಿಯಿಂದ ಏನಾಗ್ತಿದೆ ಅಂತ ಹೇಳಿದರೆ, ಸಸ್ಯಗಳಿಗೆ ಬೇಕಾಗಿರುವಂತಹ ಅತಿ ಮುಖ್ಯವಾಗಿರುವಂಥ ಗೊಬ್ಬರ ಮತ್ತು ಹೊಸ ಮಣ್ಣಿನ ಫಲವತ್ತತೆಯಿಂದಾಗಿ ಫಸಲು ಯಥೇಚ್ಛವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯ ಪದ್ಧತಿಯನ್ನು ಈ ರೈತ ಅನುಸರಿಸ್ತಾ ಇದ್ದಾನೆ. ಇದು ತಮಗೆ ಒಪ್ಪಿಗೆ ಅನಿಸಿದರೆ ತಾವು ಕೂಡ ಈ ಪದ್ಧತಿಯನ್ನು ಸಿಹಿ ಕುಂಬಳ, ಬೂದುಗುಂಬಳ ಅಥವಾ ಟೊಮೊಟೊ ಇಂತಹ ಬೆಳೆಗಳನ್ನು ಬೆಳೆಯೋದಕ್ಕೆ ನೀವು ಕೂಡ ನಿರ್ಮಾಣ ಮಾಡ್ಬೋದು. ನೋಡಿ, ಒಂದು ಸರಿ ನಿಮ್ಮ ಅನುಭವವನ್ನು ಕೂಡ ಇದರೊಂದಿಗೆ ಹಂಚಿಕೊಳ್ಳಿ.